ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಕೆನರಾ ಬ್ಯಾಂಕಿನಲ್ಲಿ ವಿವಿಧ ಹುದ್ದೆಗಳ ಒಂದು ನೇಮಕಾತಿ ಪ್ರಾರಂಭವಾಗಿರುವಂಥದ್ದು. ಇನ್ನು ಯಾವ್ಯಾವ ಹುದ್ದೆಗಳಿವೆ, ಎಷ್ಟು ಹುದ್ದೆಗಳು ಖಾಲಿ ಇದೆ, ಏಜ್ ಲಿಮಿಟ್, ಎಜುಕೇಷನಲ್ ಕ್ವಾಲಿಫಿಕೇಷನ್ ಹಾಗೂ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇನ್ನು ಕೆನರಾ ಬ್ಯಾಂಕಿನಲ್ಲಿ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಸ್ಪೆಷಲಿಸ್ಟ್ ಆಫೀಸರ್ ಈ ಒಂದು ಹುದ್ದೆಗಳ ನೇಮಕಾತಿ ನಡೀತಾ ಇರುವಂಥದ್ದು. ಬೆಂಗಳೂರು ಸೇರಿದಂತೆ ಒಟ್ಟು 9600 ಬ್ರಾಂಚಸ್ನಲ್ಲಿ ಖಾಲಿ ಇರುವಂತಹ ಇವು ಸ್ಪೆಷಲಿಸ್ಟ್ ಆಫೀಸರ್ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆ ಆರಂಭವಾಗಿರುವಂಥದ್ದು. ಅಭ್ಯರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಒಂದು ವೆಬ್ಸೈಟ್ ವಿಳಾಸವನ್ನು ಸಹ ನೀಡಿದ್ದಾರೆ. www.canarabank.com ಈ ಒಂದು ಸೈಟ್ ಮುಖಾಂತರ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಅಭ್ಯರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜನವರಿ 6, 2025ರಿಂದ ಜನವರಿ 24, 2025ರವರೆಗೂ ಸಹ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಇನ್ನು ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದರೆ, ಮೊದಲನೆಯದಾಗಿ ಅಪ್ಲಿಕೇಶನ್ ಡೆವಲಪರ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷದವರೆಗೆ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ ನೋಡೋದಾದರೆ, SCಯಲ್ಲಿ 1 ಪೋಸ್ಟ್, OBCಯಲ್ಲಿ 1, UR ಕ್ಯಾಟಗರಿಯಲ್ಲಿ 5, ಟೋಟಲ್ 7 ಪೋಸ್ಟ್ಗಳು ಖಾಲಿ ಇರುವಂಥದ್ದು. ಇನ್ನು ಎರಡನೇದಾಗಿ ಕ್ಲೌಡ್ ಅಡ್ಮಿನಿಸ್ಟ್ರೇಟರ್ 35 ವರ್ಷದವರೆಗಿನ ಒಂದು ಗರಿಷ್ಠ 35 ವರ್ಷದವರೆಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗಳಿಗೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ UR ಕ್ಯಾಟಗರಿಯಲ್ಲಿ 2 ಪೋಸ್ಟ್ಗಳು ಖಾಲಿ ಇರುವಂಥದ್ದು. ಟೋಟಲ್ 2 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಕ್ಲೌಡ್ ಸೆಕ್ಯೂರಿಟಿ ಅನಾಲಿಸ್ಟ್ ಈ ಒಂದು ಹುದ್ದೆಗೂ ಸಹ 35 ವರ್ಷದವರೆಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇವು ಸಹ UR ಕ್ಯಾಟಗರಿಯಲ್ಲಿ 2 ಪೋಸ್ಟ್ ಖಾಲಿ ಇರುವಂಥದ್ದು. ಇನ್ನು ಡಾಟಾ ಅನಲಿಸ್ಟ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ UR ಕ್ಯಾಟಗರಿಯಲ್ಲಿ 1 ಪೋಸ್ಟ್ ಖಾಲಿ ಇದೆ. ಇನ್ನು ಡಾಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ SCಯಲ್ಲಿ 1, OBCಯಲ್ಲಿ 2, URನಲ್ಲಿ 6, ಒಟ್ಟು 9 ಪೋಸ್ಟ್ಗಳು ಖಾಲಿ ಇರುವಂಥದ್ದು. ಇನ್ನು ಡಾಟಾ ಎಂಜಿನಿಯರ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ UR ಕ್ಯಾಟಗರಿಯಲ್ಲಿ 2 ಪೋಸ್ಟ್ಗಳು ಖಾಲಿ ಇದೆ. ಹೀಗೆ ಹಲವಾರು ಹುದ್ದೆಗಳು ಖಾಲಿ ಇರುವಂಥದ್ದು. ಎಲ್ಲವೂ ಸಹ ನೋಟಿಫಿಕೇಷನ್ನಲ್ಲಿ ಡೀಟೇಲ್ ಆಗಿ ನೀಡಿದ್ದಾರೆ. ಒಂದು ಬಾರಿ ಎಲ್ಲವನ್ನು ಪರೀಕ್ಷಿಸಿ. ಈ ಒಂದು ನೋಟಿಫಿಕೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ, ಅಲ್ಲಿ ಒಂದು ಬಾರಿ ಹೋಗಿ ಚೆಕ್ ಮಾಡಿ. ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ, SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, ಫಿಸಿಕಲ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಅಂದರೆ ಫಿಸಿಕಲ್ ಡಿಸೇಬಲ್ ಇರುವಂಥ ಅಭ್ಯರ್ಥಿಗಳಿಗೆ 10 ವರ್ಷ, ಪರ್ಸನ್ ಅಫೆಕ್ಟೆಡ್ ಬೈ 1984 ರಿಯರ್ಸ್ ಈ ಒಂದು ಅಭ್ಯರ್ಥಿಗಳಿಗೆ 5 ವರ್ಷ. ಇನ್ನು ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಅವರು ಸೇನೆಯಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುತ್ತಾರೋ ಅದರ ಆಧಾರದ ಮೇಲೆ 5 ವರ್ಷಗಳ ಒಂದು ರಿಲ್ಯಾಕ್ಸೇಷನ್ ಇರುತ್ತದೆ. ವಿಧವೆಯಾಗಿರುವಂಥ ಹಾಗೂ ವಿಚ್ಛೇದಿತೆಯಾಗಿರುವಂತಹ ಮಹಿಳಾ ಅಭ್ಯರ್ಥಿಗಳಾದರೆ, ಒಂದು ಜನರಲ್ ಮತ್ತು EWS ಕ್ಯಾಟಗರಿಯ ಒಂದು ಮಹಿಳಾ ಅಭ್ಯರ್ಥಿಗಳಾದರೆ ಅವರಿಗೆ 35 ವರ್ಷದವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಇನ್ನು OBCಯ ಒಂದು ಅಭ್ಯರ್ಥಿಗಳಾಗಿದ್ದರೆ 38 ವರ್ಷ ಹಾಗೂ SC/ST ಒಂದು ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ 40 ವರ್ಷಗಳ ಕಾಲ ಅವರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವಂಥದ್ದು. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋದಾದರೆ, ಅಭ್ಯರ್ಥಿಗಳನ್ನು ಆನ್ಲೈನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಮುಖಾಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. 1:6 ಈ ಒಂದು ರೇಷಿಯೋದ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆನ್ಲೈನ್ ಟೆಸ್ಟ್ಗೆ ಕರೆಯಲಾಗುತ್ತದೆ. ಇನ್ನು ಎಕ್ಸಾಮಿನೇಷನ್ ಪ್ರೋಸೆಸ್ ಬಗ್ಗೆ ನೋಡೋದಾದರೆ, ಒಟ್ಟು 100 ಅಂಕಗಳಿಗೆ ಒಂದು ಎಕ್ಸಾಮ್ ನಡೆಯುತ್ತದೆ ಹಾಗೂ 100 ಕ್ವಶನ್ಸ್ಗಳು ಇರುತ್ತವೆ. ಒಟ್ಟು 2 ಗಂಟೆಗಳ ಒಂದು ಕಾಲಾವಕಾಶ ಇರುವಂಥದ್ದು. ಇನ್ನು ಯಾವ್ಯಾವ ಸಬ್ಜೆಕ್ಟ್ಗಳ ಮೇಲೆ ಎಕ್ಸಾಮ್ ನಡೆಯುತ್ತದೆ ಅಂತ ನೋಡೋದಾದರೆ, ಪ್ರೊಫೆಷನಲ್ ನಾಲೆಜ್ ಇನ್ ದಿ ಏರಿಯಾ ಆಫ್ ಸ್ಪೆಷಲೈಸೇಷನ್ ಈ ಒಂದು ಸಬ್ಜೆಕ್ಟ್ಗಳ ಮೇಲೆ
ಒಟ್ಟು 75 ಪ್ರಶ್ನೆಗಳು ಬರುತ್ತವೆ, 75 ಅಂಕಗಳು ಇರುತ್ತವೆ. ಇನ್ನು ಲಾಜಿಕಲ್ ರೀಸನಿಂಗ್ ಈ ಒಂದು ಸಬ್ಜೆಕ್ಟ್ಗಳ ಮೇಲೆ 25 ಕ್ವಶನ್ಸ್ಗಳು ಇರುತ್ತವೆ ಹಾಗೂ 25 ಅಂಕಗಳು ಇರುವಂಥದ್ದು. ಒಟ್ಟು 100 ಪ್ರಶ್ನೆಗಳು ಹಾಗೂ 100 ಅಂಕಗಳು ಇರುತ್ತವೆ. ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸಹ ಇರುತ್ತದೆ. 0.25 ನೆಗೆಟಿವ್ ಮಾರ್ಕಿಂಗ್ ಇರುವಂಥದ್ದು. ಅಂದರೆ 4 ಕ್ವಶನ್ಸ್ಗಳು ತಪ್ಪಾಗಿದ್ದಲ್ಲಿ 1 ಅಂಕವನ್ನು ಕಳೆಯಲಾಗುತ್ತದೆ. ಇನ್ನು ಇಂಟರ್ವ್ಯೂ 100 ಮಾರ್ಕ್ಸಿಗೆ ಇಂಟರ್ವ್ಯೂ ನಡೆಯುವಂಥದ್ದು. ಇನ್ನು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಸಹ ಒಂದು ನೋಟಿಫಿಕೇಷನ್ನಲ್ಲಿ ನೀಡಿದ್ದಾರೆ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ 55% ಆಗಿರುತ್ತದೆ. ಇನ್ನು SC/ST, PWD ಹಾಗೂ ST ಕ್ಯಾಂಡಿಡೇಟ್ಗಳಿಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ 50% ಇರುತ್ತದೆ. ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ 55% ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಗಿರುತ್ತದೆ. ಇನ್ನು ಎಕ್ಸಾಮಿನೇಷನ್ ಸೆಂಟರನ್ನು ಎಲ್ಲೆಲ್ಲಿ ನೀಡಿದ್ದಾರೆ ಅಂತ ನೋಡೋದಾದರೆ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಒಂದು ಎಕ್ಸಾಮಿನೇಷನ್ ಸೆಂಟರನ್ನು ನೀಡಿರುವಂಥದ್ದು, ಬೇರೆಲ್ಲೂ ನೀಡಲಾಗಿಲ್ಲ. ಇನ್ನು ಅಭ್ಯರ್ಥಿಗಳು ಆನ್ಲೈನ್ ಟೆಸ್ಟಿನ ಸಮಯದಲ್ಲಿ ನಮ್ಮ ಒಂದು ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಇನ್ನಿತರ ಯಾವುದಾದರೂ ಒಂದು ಒರಿಜಿನಲ್ ID ಪ್ರೂಫನ್ನು ಎಕ್ಸಾಮಿನೇಷನ್ ಟೈಮ್ನಲ್ಲಿ ನಾವು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಹಾಗೂ ಬಯೋಮೆಟ್ರಿಕ್ ವೆರಿಫಿಕೇಷನ್ ಸಹ ಇರುತ್ತದೆ. ಈ ಒಂದು ಕಾಂಟ್ರಾಕ್ಟ್ ಬೇಸಿಸಿನ ಅವಧಿಯ ಬಗ್ಗೆ ಸಹ ನೋಟಿಫಿಕೇಷನ್ನಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಬೇಸಿಸಿನ ಅವಧಿಯ ಬಗ್ಗೆ ಸಹ ನೋಟಿಫಿಕೇಷನ್ನಲ್ಲಿ ಮಾಹಿತಿಯನ್ನು ನೀಡಲಾಗಿರುವಂಥದ್ದು. ಪ್ರಾರಂಭದಲ್ಲಿ 2 ವರ್ಷಗಳು ಒಂದು ಈ ಕಾಂಟ್ರಾಕ್ಟಿನ ಬೇಸಿಸ್ ಅವಧಿ ಇರುತ್ತದೆ. ನಮ್ಮ ಒಂದು ಪರ್ಫಾರ್ಮೆನ್ಸಿನ ಒಂದು ಆಧಾರದ ಮೇಲೆ ಇನ್ನೂ ಹೆಚ್ಚಿನ ಒಂದು ಅವಧಿಗೆ ಎಕ್ಸ್ಟೆಂಡ್ ಮಾಡುವಂಥ ಅಧಿಕಾರವನ್ನು ಬ್ಯಾಂಕ್ ಹೊಂದಿರುತ್ತದೆ. ಆಫ್ಟರ್ ಕಂಪ್ಲೀಷನ್ ಆಫ್ 3 ಇಯರ್ಸ್ ಅಂದರೆ ಒಂದು 3 ವರ್ಷದ ಒಂದು ನಮ್ಮ ಕಾಂಟ್ರಾಕ್ಟಿನ ಅವಧಿ ಮುಗಿದ ನಂತರ ಬ್ಯಾಂಕ್ ಇನ್ನೂ ಒಂದು 2 ವರ್ಷಗಳವರೆಗೆ ವಿಸ್ತರಿಸುವಂಥ ಅಧಿಕಾರ ಹೊಂದಿರುವಂಥದ್ದು. ಒಟ್ಟು ಈ ಒಂದು ಕಾಂಟ್ರಾಕ್ಟ್ ಬೇಸಿಸಿನ ಅವಧಿ ಮ್ಯಾಕ್ಸಿಮಮ್ 5 ಇಯರ್ಸ್ ವರೆಗೆ ಬ್ಯಾಂಕ್ ವಿಸ್ತರಿಸುವಂತಹ ಅಧಿಕಾರವನ್ನು ಹೊಂದಿರುತ್ತೆ. ಹಾಗೂ ಗೌರ್ಮೆಂಟ್ ನೌಕರರಿಗೆ ಇರುವಂತಹ PF, ಗ್ರ್ಯಾಚ್ಯುಟಿ ಹಾಗೂ ಪೆನ್ಷನ್ ಈ ಒಂದು ವ್ಯವಸ್ಥೆಯು ಈ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಅವಧಿಯಲ್ಲಿ ಇರುವಂತಹ ನೌಕರರಿಗೆ ಇರೋದಿಲ್ಲ. ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತ ನೋಡೋದಾದರೆ, ಈ ಒಂದು ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕವಿರುವುದಿಲ್ಲ. ಇನ್ನು ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಾಗ ನಾವು ಅಪ್ಲೋಡ್ ಮಾಡುವಂತಹ ಡಾಕ್ಯುಮೆಂಟಿನ ಬಗ್ಗೆ ಸಹ ಮಾಹಿತಿಯನ್ನು ನೀಡಿದ್ದಾರೆ. ನಾವು ಅಪ್ಲೋಡ್ ಮಾಡುವಂಥ ಫೋಟೋ ಸೈಜ್ 20 to 50 KB ಒಳಗಡೆ ಇರಬೇಕು. ಇನ್ನು ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್ ಹಾಗೂ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಬಗ್ಗೆ ನೋಡೋದಾದರೆ, ನಾವು ಅಪ್ಲೋಡ್ ಮಾಡುವಂತಹ ಒಂದು ಸಿಗ್ನೇಚರಿನ ಸೈಜ್ 10 to 20 KB ಒಳಗಡೆ ಇರಬೇಕಾಗಿರುತ್ತದೆ. ಹಾಗೂ ಲೆಫ್ಟ್ ಥಂಬ್ ಇಂಪ್ರೆಷನ್ 20 to 50 KB ಒಳಗಡೆ ಇರಬೇಕು. ಇನ್ನು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಬಗ್ಗೆ ನೋಡೋದಾದರೆ 50 to 100 KB ಒಳಗಡೆ ಇರಬೇಕಾಗಿರುತ್ತದೆ. ಜೊತೆಗೆ ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಂತಹ ಎಲ್ಲ ಡಾಕ್ಯುಮೆಂಟ್ಗಳು ರಿಸಲ್ಯೂಷನ್ 200 DPI ಡಾಟ್ಸ್ ಪರ್ ಇಂಚ್ನಲ್ಲಿ ಇರಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಎಜುಕೇಷನಲ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ, ಮೊದಲನೆಯದಾಗಿ ಅಪ್ಲಿಕೇಶನ್ ಡೆವಲಪರ್ ಒಟ್ಟು 6 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಒಂದು ಹುದ್ದೆಗಳಿಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ಹಾಗೂ ಜಾಬ್ ಪ್ರೊಫೈಲನ್ನು ಮುಂದೆ ನೋಡ್ತಾ ಹೋಗೋಣ. ಅಭ್ಯರ್ಥಿಗಳು 10th PUC, ಗ್ರ್ಯಾಜುಯೇಷನ್ ಆರ್ ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ಒಟ್ಟು ಒಂದು ಮಿನಿಮಮ್ 60% ಮಾರ್ಕ್ಸನ್ನು ಪಡೆದಿರಬೇಕಾಗಿರುತ್ತದೆ. SC/ST ಮತ್ತು PWD ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂಥ ಅಭ್ಯರ್ಥಿಗಳಿಗೆ 55% ಮಿನಿಮಮ್ ಮಾರ್ಕ್ಸ್ ಇರುತ್ತದೆ. ಹಾಗೂ ಈ ಒಂದು ಹುದ್ದೆಗಳಿಗೆ ಅಭ್ಯರ್ಥಿಗಳು 4 ಇಯರ್ಸ್ ಆಫ್ ಎಂಜಿನಿಯರಿಂಗ್ ಅಂದರೆ ಎಂಜಿನಿಯರಿಂಗ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ IT ಆರ್ ಇಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, IT ಆರ್ ಇಲೆಕ್ಟ್ರಾನಿಕ್ಸ್ನಲ್ಲಿ ಪದವಿಯನ್ನು ಪಡೆದಿರುವಂಥ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಆರ್ ಇಲೆಕ್ಟ್ರಾನಿಕ್ಸ್ ಈ ಒಂದು ಸ್ಟ್ರೀಮ್ನಲ್ಲಿ ಎಂಜಿನಿಯರಿಂಗ್ ಮಾಡಿರುವಂಥ ಅಭ್ಯರ್ಥಿಗಳು ಸಹ
ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಟೆಲಿಕಮ್ಯುನಿಕೇಷನ್, ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಈ ಒಂದು ಸ್ಟ್ರೀಮ್ನಲ್ಲಿ ಒಂದು ಪದವಿಯನ್ನು ಮುಗಿಸಿರುವವರು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನೂ ಒಂದು ಕ್ವಾಲಿಫಿಕೇಷನನ್ನು ಸಹ ನೀಡಿದ್ದಾರೆ. ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ IT ಆರ್ ಕಂಪ್ಯೂಟರ್ ಅಪ್ಲಿಕೇಶನ್ ಆರ್ ಇಲೆಕ್ಟ್ರಾನಿಕ್ಸ್. ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ಡಿಗ್ರಿಯಲ್ಲಿ ಕಂಪ್ಯೂಟರ್ ಸೈನ್ಸ್, IT, ಕಂಪ್ಯೂಟರ್ ಅಪ್ಲಿಕೇಶನ್, ಇಲೆಕ್ಟ್ರಾನಿಕ್ಸ್ ಈ ಒಂದು ಸ್ಟ್ರೀಮ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿರುವವರು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಆ್ಯಂಡ್ ಇನ್ನೂ ಒಂದು ಕ್ವಾಲಿಫಿಕೇಷನನ್ನು ಸಹ ನೀಡಿದ್ದಾರೆ. ಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಆರ್ ಇಲೆಕ್ಟ್ರಾನಿಕ್ಸ್ ಈ ಒಂದು ಸ್ಟ್ರೀಮ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿರುವವರು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಟೆಲಿಕಮ್ಯುನಿಕೇಷನ್, ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟ್ ಈ ಒಂದು ಸ್ಟ್ರೀಮ್ನವರು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಡಿಸೈರಬಲ್ ಕ್ವಾಲಿಫಿಕೇಷನನ್ನು ಸಹ ನೀಡಿದ್ದಾರೆ. .NET ಲೇಟೆಸ್ಟ್ ವರ್ಷನ್ 4 and above, Oracle 19C or above, Bootstrap, any CSS framework, Flutter Flow with knowledge of Flutter or Dart or React Native and Node.js ಈ ಒಂದು ಡಿಸೈರಬಲ್ ಕ್ವಾಲಿಫಿಕೇಷನನ್ನು ಸಹ ನೋಟಿಫಿಕೇಷನಲ್ಲಿ ಒಂದು ನೀಡಿದ್ದಾರೆ. ಒಂದು ಬಾರಿ ಗಮನಿಸಿ. ಇನ್ನು ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಗಳು ಒಂದು 3 ವರ್ಷಗಳ ಒಂದು ಫೀಲ್ಡ್ನಲ್ಲಿ ಈ ರಿಲೆವೆಂಟ್ ಫೀಲ್ಡ್ನಲ್ಲಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಇನ್ನು ಡಿಸೈರಬಲ್ ಒಂದು ಎಕ್ಸ್ಪೀರಿಯನ್ಸನ್ನು ನೋಡೋದಾದರೆ ಒಂದು 5 ವರ್ಷಗಳ ಕಾಲ ಈ ಒಂದು ಸಂಬಂಧಪಟ್ಟಂತಹ ರಿಲೆವೆಂಟ್ ಫೀಲ್ಡ್ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇರೋರು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಎಕ್ಸ್ಪೀರಿಯನ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಬ್ಯಾಂಕಿಂಗ್, ಫಿನ್ಟೆಕ್ ಪ್ರಾಡಕ್ಟ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬ್ಯಾಂಕಿಂಗ್ ಟರ್ಮ್ಸ್ ಆ್ಯಂಡ್ ಬಿಸ್ನೆಸ್ ಲಾಜಿಕ್ ಈ ಒಂದು ಫೀಲ್ಡ್ನಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ನಾಲೆಜ್ ಆಫ್ ಸೆಕ್ಯೂರ್ ಕೋಡಿಂಗ್ ಪ್ರಾಕ್ಟೀಸ್ ಈ ಒಂದು ಫೀಲ್ಡ್ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇರೋರು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಮಲ್ಟಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಸ್ಕಿಲ್ಸ್ ಹೀಗೆ ಇನ್ನೂ ಹಲವು ಒಂದು ಎಕ್ಸ್ಪೀರಿಯನ್ಸನ್ನು ನೋಟಿಫಿಕೇಷನ್ನಲ್ಲಿ ನೀಡಿದ್ದಾರೆ. ಎಲ್ಲವನ್ನು ಒಂದು ಬಾರಿ ಗಮನಿಸಿ. ಇನ್ನು ಜಾಬ್ ಪ್ರೊಫೈಲನ್ನು ನೋಡೋದಾದರೆ ಪ್ರೋಗ್ರಾಮಿಂಗ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಡೆವಲಪ್ಮೆಂಟ್ ಆಫ್ ಪ್ಯಾಕೇಜಸ್ ಆರ್ ಅಪ್ಲಿಕೇಶನ್ಸ್ ಈ ಒಂದು ಜಾಬ್ ಪ್ರೊಫೈಲ್ ಇರುತ್ತದೆ. ಹಾಗೂ ಡೆವಲಪ್ಮೆಂಟ್ ಆಫ್ ವೆಬ್ ಪೇಜಸ್, ವಿಂಡೋಸ್ ಅಪ್ಲಿಕೇಶನ್, ಕಾನ್ಸೋಲ್ ಅಪ್ಲಿಕೇಶನ್, ಕಮಾಂಡ್ ಇನ್ ಪ್ರೋಗ್ರಾಮ್ಸ್ ಹೀಗೆ ಇನ್ನೂ ಹಲವು ಒಂದು ಜಾಬ್ ಪ್ರೊಫೈಲನ್ನು ಒಂದು ನೋಟಿಫಿಕೇಷನಲ್ಲಿ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಇನ್ನು ಕ್ಲೌಡ್ ಅಡ್ಮಿನಿಸ್ಟ್ರೇಟರ್ ಈ ಒಂದು ಹುದ್ದೆಗೂ ಸಹ ಒಂದು ಮಾಹಿತಿಯನ್ನು ನೋಟಿಫಿಕೇಷನ್ನಲ್ಲಿ ನೀಡಿದ್ದಾರೆ. ಕ್ಲೌಡ್ ಸೆಕ್ಯೂರಿಟಿ ಅನಾಲಿಸ್ಟ್, ಡಾಟಾ ಅನಾಲಿಸ್ಟ್, ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಹೀಗೆ ಇನ್ನೂ ಹಲವಾರು ಹುದ್ದೆಗಳು ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಎಜುಕೇಷನಲ್ ಕ್ವಾಲಿಫಿಕೇಷನ್ ಹಾಗೂ ಎಕ್ಸ್ಪೀರಿಯನ್ಸನ್ನು ನೋಟಿಫಿಕೇಷನ್ನಲ್ಲಿ ನೀಡಿರುವಂಥದ್ದು. ಇವಿಷ್ಟು ಈ ಒಂದು ಕೆನರಾ ಬ್ಯಾಂಕಿನಲ್ಲಿ ಕರೆಯಲಾದಂಥ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತದೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.